ನನ್ನ ಹಬ್ಬದ ಲುಕ್ ಬಂದ್ಬಿಟ್ಟು ಇದೇನೆ. ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇದು ಮತ್ತೆ ಇದು ಏನಿರ್ಬೋದು ಕಮೆಂಟ್ ಮಾಡಿ ನೋಡುವ ಎಷ್ಟು ಚೆನ್ನಾಗಿ ಗೊತ್ತು ಅಂತ ಹೇಳ್ಬಿಟ್ಟು. ಜನ ಬೇವು ಬೆಲ್ಲ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದಾರೆ. ಹಂಗ್ ಬೀಳಲ್ವಾ? ಯಶುಗೆ ಗೋಬಿ ಮಂಚೂರಿಯನ್ ತಿನ್ಬೇಕಂತೆ. ಹೋಗ್ಬರೋಣ. ಅಷ್ಟು ಅಳ್ತಾ ಇದೆಯಾ? ಹಲೋ ನಮಸ್ಕಾರ, ನಾನು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಯುಗಾದಿ ಹಬ್ಬ ಇದೆ, ಸೊ ಹಾಗಾಗಿ ಹಳ್ಳೆಣ್ಣೆ ಹಚ್ಕೊಂಡು ಎಲ್ಲ ಸ್ನಾನ ಮಾಡಿ ಆಮೇಲೆ ರೆಡಿ ಆಗಬೇಕು. ನನಗೆ ಸ್ವಲ್ಪ ವರ್ಕ್ ಕೂಡ ಇದೆ, ಅದಕ್ಕೆ ಮುಂಚೆ ಮುಗಿಸ್ಕೋಬೇಕು. ಸೊ ಎಲ್ರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ಯಶು ಹಳ್ಳೆಣ್ಣೆ ಹಚ್ಕೊಡ್ತಾ ಇದ್ದಾಳೆ. ಯಾರೋ ಹೇಳಿದ್ರು ಹಳ್ಳೆಣ್ಣೆ ಹಚ್ಕೊಳ್ಳಿ ಅಂತ, ಯುಗಾದಿನೇ ಬಂದ್ಬಿಡ್ತು ನೋಡಿ ಹಳ್ಳೆಣ್ಣೆ ಹಚ್ಕೋಬೇಕು ಅಂತ. ಆಗಬೇಕು ಅಂತಿದ್ರೆ ಹಾಗೆ ಆಗುತ್ತೆ ಯಶು. ದಿಸ್ ಇಸ್ ದ ಪ್ರೂಫ್. ನಾನು ಎಣ್ಣೆನೇ ಹಚ್ಚಲ್ಲ ಅಂತ ಹೇಳಿದೆ ನನ್ನ ಲಾಸ್ಟ್ ವ್ಲಾಗಲ್ಲಿ. ಅದಕ್ಕೆ ಯಾರೋ ಎಣ್ಣೆ ಹಚ್ಕೊಳ್ಳಿ ಫಸ್ಟು ಸರಿಯಾಗುತ್ತಲ್ಲ. ನೀನು ಹಚ್ಕೊಳ್ಳಲ್ವಾ? ಆಯ್ತು, ದೊಡ್ಡ ಮಗಿಗೆ ಹೆಚ್ಚಾಯ್ತು, ಸಣ್ಣ ಮಗಿಗೆ ಈಗ. ನಮ್ಮ ಅಣ್ಣ ಹಂಗೆ ನಿಂತವನೇ, ಅದಕ್ಕೆ ಅವ್ನು ತೋರಿಸ್ತಾ ಇಲ್ಲ. ಆಕ್ಚುಲಿ ಇವತ್ತು ನಮ್ಮ ಅಣ್ಣನೇ ನೆಲ ಎಲ್ಲ ಒರೆಸಿರೋದು. ಒಳ್ಳೇದಾಯ್ತು ವೇಸ್, ನಾನು ಮೇಡ್ನ ಹೈಯರ್ ಮಾಡಲಿಲ್ಲ, ಸುಮ್ಮನೆ ಪೇ ಮಾಡ್ಬೇಕಾಗಿತ್ತು. ಫ್ರೀಯಾಗಿ ಕೆಲಸ ಆಗೋಯ್ತು ಇವತ್ತು. ಹಿಂಗೆ ಡೈಲಿ ಮನೆಗೆ ಬಾಡುಮು ಮನೆಗೆ ಬಂದ್ಬಿಟ್ಟು ನೆಲ ಒರೆಸ್ಕೊಟ್ಟೋಗಿಡುಮು. ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇದು ನನಗೆ ಆಕ್ಚುಲಿ ಒಂದು ಪ್ರಮೋಷನಲ್ ಬಂದಿತ್ತು, ಇದು ಬಿಸಾಕ್ರಿ ಅಂತ ಹೇಳ್ತಾ ಇದ್ದೆ. ಏನೋ ಮಾಡ್ತಿದ್ರಲ್ಲ ಮಾಡ್ರಿ ಇವಾಗ. ಸೌಂಡ್ ಮಾಡ್ತೈತಲ್ವ ಇದು? ಚೆನ್ನಾಗಿದೆ ಒಂಥರ. ನೋಡ್ರಿ ವಾಶ್ರೂಮಿಂಗ್ ಮಾಡ್ತಾರೆ ಇಟ್ಕೋತೀರ ಅಂತ ಹೇಳ್ಬಿಟ್ಟು. ಇದೇನು ಇದು ಇಟ್ಕೊಂಡೆ ಅಂತ ಮಾಡೋದು? ಇದ್ರಲ್ಲೇನು ಹಿಂಗೆ ಮಾಡೋ ಸೌಂಡ್ ಬರ್ತಾ ಇದೆ. ಇದು ಇಟ್ಕೊಂಡು ಏನು ಮಾಡೋದು? ಗೈಸ್, ನಿಮ್ಮ ಪ್ರಕಾರ ಇದು ಮತ್ತೆ ಇದು ಏನಿರ್ಬೋದು ಕಮೆಂಟ್ ಮಾಡಿ ನೋಡುವ ಎಷ್ಟು ಚೆನ್ನಾಗಿ ಗೊತ್ತು ಅಂತ ಹೇಳ್ಬಿಟ್ಟು. ಸೊ ಗೈಸ್, ಫೈನಲಿ ನಾನಿವಾಗ ರೆಡಿ ಆಗಾಯ್ತು, ಅಂದ್ರೆ ಮೇಕಪ್ ಮಾಡ್ಕೊಂಡು. ಜನ ಬೇವು ಬೆಲ್ಲ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದಾರೆ. ಅಂಡ್ ಬಟ್ಟೆ ನೋಡಿ, ದಾಳಿಂಬೆ ಸುಲಿಯಕ್ಕೆ ಹೋಗಿ ಹೆಂಗ್ ಗಲೀಜ್ ಮಾಡ್ಕೊಂಬಿಟ್ಟವ್ರು ಪೂರಾ ಬಟ್ಟೆನ. ಹೊಸ ಬನಿಯನ್ ಮುಗೀತು ಕತೆ. ಇದಕ್ಕೆ ಗೈಸ್ ನಮ್ಮ ಅಪ್ಪಂಗೆ ಜಾಸ್ತಿ ಬನಿಯನ್ ಅವಶ್ಯಕತೆ ಬೀಳುತ್ತೆ. ಗೈಸ್, ಇವಾಗ ದೇವ್ರಿಗೆ ಎಲ್ಲ ಎಡೆ ಮಾಡ್ಬಿಟ್ಟು ಇಲ್ಲಿ ಇಟ್ಟಿದ್ದಾರೆ ನೋಡಿ. ನಮ್ಮ ಅಣ್ಣನ ಶರ್ಟ್ ಚೆನ್ನಾಗಿದೆ. ಮನೇಲಿ ಒಬ್ಬಿಟ್ಟು ಆಗ್ತಾ ಇದೆ, ನಮ್ಮ ಅಮ್ಮನೇನೋ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಬಜ್ಜಿ ಗಿಜ್ಜಿ ಎಲ್ಲ ಫುಲ್ ರೆಡಿ ಇದೆ. ಸೊ ನಮ್ಮನೇಲಿ ಇಷ್ಟು ಡಿಫ್ರೆಂಟ್ ಐಟಮ್ಸ್ ಮಾಡಿದ್ದಾರೆ. ಹಂಗ್ ಬೀಳಲ್ವಾ? ನನ್ನ ಹಬ್ಬದ ಲುಕ್ ಬಂದ್ಬಿಟ್ಟು ಇದೇನೆ. ಸ್ವಲ್ಪ ಡಿಫ್ರೆಂಟ್ ಆಗಿ ಹೊಲಿಸಿರೋ ಬ್ಲೌಸ್ ಅಂತ ಹೇಳ್ಬಿಟ್ಟು, ಬಿಕಾಸ್ ನಾನು ಹೊಲಿಸಿದ ಬ್ಲೌಸು ಇಟ್ ಡಿಂಟ್ ಟರ್ನ್ ಔಟ್ ಆಸ್ ಐ ವಾಂಟೆಡ್. ಸೀರೆನೂ ಚೇಂಜ್ ಮಾಡ್ಬೇಕಾಯ್ತು. ಪುಣ್ಯಕ್ಕೆ ಇದೊಂದು ಸೀರೆ ನಾನು ಹಾಕಿರ್ಲಿಲ್ಲ, ತುಂಬಾ ದಿನ ಹಂಗೆ ಸೇವ್ ಮಾಡಿಕೊಂಡಿದ್ದೆ, ಸ್ಪೆಷಲ್ ಅಕೇಶನ್ ವೇರ್ ಮಾಡೋಣ ಅಂತ ಹೇಳ್ಬಿಟ್ಟು. ಫೈನಲಿ ಯು ಕ್ಯಾನ್ ಸಿ, ಇವತ್ತು ನಾನು ಹಾಕಿರೋ ಜ್ಯುವೆಲ್ರಿ ಆಗಿರ್ಬೋದು, ಬ್ಲೌಸ್ ಆಗಿರ್ಬೋದು ಅಥವಾ ಸೀರೆ ಆಗಿರ್ಬೋದು, ನಿಮಗೆ ಇದರಲ್ಲಿ ಯಾವುದು ತುಂಬಾ ಇಷ್ಟ ಆಯ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ನಮ್ಮ ಅಮ್ಮನ ಕೇಳೋಣ, ಅಮ್ಮ ಹೆಂಗ ಅನಿಸ್ತಿದೆ ನನ್ನ ಲುಕ್ಕು? ಅವರು ರೆಡಿ ಆಗ್ಬಿಟ್ಟಿದ್ದಾರೆ, ಫುಲ್ ಸೀರೆಲ್ ಹಾಕೊಂಡ್ಬಿಟ್ಟು ಶಾಪಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡಿದೀವಿ. ಸೊ ಯಾ ವೆಲ್ಕಮ್. ಲಾಸ್ಟ್ ಟೈಮ್ ಸೋಫಾ ತೊಗೊಂಬಂದಿದ್ವಲ್ಲ ನಮ್ಮ ಅಣ್ಣ, ಅದಕ್ಕೆ ಲಿಫ್ಟಲ್ಲಿ ಸೋಫಾ ಬರುತ್ತೋ ಇಲ್ವೋ ಅಂತ ಮೆಷರ್ ಮಾಡೋಕ್ಕೆ ಟೇಪ್ ಎತ್ಕೊಂಬಂದು ನೋಡಿ ಇಲ್ಲಿ. ಸೊ ಇವಾಗ ಅದನ್ನು ಮೆಷರ್ ಮಾಡ್ಕೊಂಡು ಬರ್ತಾನೆ ಅವನು, ಅವ್ನ ಹೆಂಡತಿ ಇಬ್ರು ಸೇರಿಕೊಂಡು. ಅಮ್ಮ ಮತ್ತೆ ನಾನು ಇಬ್ರು ಹೊರಟ್ವಿ ಶಾಪಿಗೆ ಅಂತ ಹೇಳ್ಬಿಟ್ಟು. ಅಂಡ್ ಇನ್ನೊಂದು ವಿಷಯ ನಾನು ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡೆ. ನನಗೆ ರೀಸೆಂಟ್ಲಿ ಫೈನಾನ್ಷಿಯಲಿ ತುಂಬಾ ಅಂದರೆ ತುಂಬ ಪ್ರಾಬ್ಲಮ್ ಆಗಿತ್ತು. ಆ್ಯಂಡ್ ಪ್ರತಿಯೊಂದು ಹುಡುಗಿಗೂ ಒಂದು ಇರುತ್ತಲ್ಲ ಗೈಸ್, ಒಂದು ಸ್ಟೇಜ್ ಬಂದಮೇಲೆ ಒಂದು ಸ್ಟೆಬಿಲಿಟಿ, ಒಂದು ರೆಸ್ಪಾನ್ಸಿಬಿಲಿಟಿ, ಎಲ್ಲದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಒಂದು ಸ್ವಂತ ಮನೆ ಬೇಕು ಅಂತ ಎಲ್ರಿಗೂ ಅನ್ಸುತ್ತಲ್ವಾ. ಸೊ ಹಾಗಾಗಿ ಬಟ್ ಆಲ್ ಸಡನ್ ನನಗೆ ಎಲ್ಲ ಥರ ಪ್ರಾಬ್ಲಮ್ಸ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಫೈನಾನ್ಷಿಯಲಿ. ಆ್ಯಂಡ್ ಐ ವಾಸ್ ಲೈಕ್, ಏನು ಮಾಡೋದು, ಯಾಕೆ ಹಿಂಗೆ ಆಗ್ತಾ ಇದೆ? ಬಿಕಾಸ್ ಎಷ್ಟೇ ಸಾರ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಸಾರ್ಟೇ ಆಗ್ತಿಲ್ಲ ಅಂತ ಅಂದ್ಕೊಳ್ಳಿ. ಆ್ಯಂಡ್ ಲಿಟ್ರಲಿ ಆ ಟೈಮಲ್ಲಿ ಒಂದಷ್ಟು EMI ಅದು ಇದು ಅಂತೆಲ್ಲ ಗೊತ್ತಲ್ವಾ, ಖರ್ಚುಗಳಿದ್ದೇ ಇರುತ್ತೆ. ಸೊ ಹಾಗಾಗಿ ಅದನ್ನು ಮ್ಯಾನೇಜ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೆ. ಸೊ ಬರೋ ದುಡ್ಡೆಲ್ಲ ಹೆಂಗಾಗ್ತಿತ್ತು ಅಂತಂದರೆ ಬರೀ EMI ಕೊಡೋದಕ್ಕೇ ಆಗ್ತಿತ್ತು. ಸೊ ಆ ಥರ ಆಗೋಗ್ತಿತ್ತು. ಆಮೇಲೆ ರಾತ್ರಿ ಎಲ್ಲ ನಿದ್ದೆ ಬರ್ತಾ ಇರಲಿಲ್ಲ ಬಿಕಾಸ್ ಆಫ್ ದಿಸ್. ಹೆಂಗಪ್ಪ ಏನಪ್ಪ ಎಷ್ಟು ದಿನ ಹಿಂಗೆ ಇರೋದು, ಎಲ್ಲರೂ ಮುಂದೆ ಹೋಗ್ತಾ ಇದ್ದಾರೆ, ಎಲ್ಲರೂ ಮನೆ ತೊಗೋತಾ ಇದ್ದಾರೆ, ನಂದು ಯಾವಾಗ ಆಗುತ್ತೆ, ಏನೂ ಚೇಂಜ್ ಆಗ್ತಿಲ್ವಲ್ಲ, ಬರೀ ಅದೇ ಸೈಕಲಲ್ಲಿ ಸ್ಟಕ್ ಆಗಿದ್ದೀನಲ್ಲ ಅನ್ನೋ ಥರ ಒಂದು ಫೀಲು. ಐ ವಾಸ್ ಕಂಪ್ಲೀಟ್ಲಿ ಕ್ಲೂಲೆಸ್ ಅಂತ ಹೇಳ್ಬೋದು. ಸೊ ಆ ಟೈಮಲ್ಲಿ ನನ್ನ ಫ್ರೆಂಡ್ ಒಬ್ಳು ಏನು ಸಜೆಷನ್ ಮಾಡಿದ್ಲು ಅಂತಂದರೆ, ಒಂದ್ಸಲ ಯಾರಾದರೂ ಒಳ್ಳೆ ಅಸ್ಟ್ರಾಲಜರ್ನ ಮೀಟ್ ಆಗಿ ಅವ್ರ ಜೊತೆ ಮಾತಾಡು, ಮೇ ಬಿ ನಿಂಗೊಂದು ಒಳ್ಳೆ ಸಜೆಷನ್ ಸಿಗ್ಬೋದು ಅಂತ ಹೇಳ್ಬಿಟ್ಟು. ಲೈಕ್ ಬಟ್ ಲಿಟ್ರಲಿ ಗೈಸ್, ನೀವು ಏನೋ ಒಂದು ಲೈಕ್ ಯು ವಿಲ್ ಬಿ ಗೋಯಿಂಗ್ ಥ್ರೂ ಸಮಥಿಂಗ್ ಇನ್ ಯೋರ್ ಲೈಫ್, ಆಯಿತಾ? ಸೊ ಆ ಒಂದು ಮೂಮೆಂಟಲ್ಲಿ ನಿಮಗೆ
ನಂಬೋದಕ್ಕೆ ಏನಾದ್ರು ಒಂದು ಬೇಕು. ಸೊ ಹಾಗಾಗಿ ನಾನು ಕೂಡ ನನ್ನ ಫ್ರೆಂಡ್ ಸಜೆಷನ್ ತಗೊಂಡು ರಾಜೇಶ್ ಜಿ ಅಂತ ಹೇಳ್ಬಿಟ್ಟು ಒಬ್ರು ಅಸ್ಟ್ರಾಲಜರ್ ಜೊತೆ ಮಾತಾಡಿದೆ. ಅದು ಆಸ್ಟ್ರೋಟಾಕ್ ಆ್ಯಪಲ್ಲಿ ನಾನು ಅವ್ರಿಗೆ ಕೊಟ್ಟಿದ್ದು 2 ಡೀಟೇಲ್ಸ್. ಒಂದು ನಂದು ಡೇಟು ಮತ್ತು ಟೈಮ್ ಆಫ್ ಬರ್ತ್ ಅಷ್ಟೇ. ಸೊ ಅದನ್ನು ಕೇಳಿದ ತಕ್ಷಣ ನನಗೆ ಫುಲ್ ಶಾಕ್ ಆಗೋಯ್ತು. ಬಿಕಾಸ್ ಯಾಕಂತಂದರೆ ಬರೀ 2 ಡೀಟೇಲ್ಸ್ನ ತೊಗೊಂಡು ಅವ್ರು ಎಷ್ಟು ಕರೆಕ್ಟಾಗಿ ನನ್ನ ಪ್ರಾಬ್ಲಮ್ನ ಹೇಳಿಬಿಟ್ರು, ಗೆಸ್ ಮಾಡಿದ್ರು ಕರೆಕ್ಟಾಗಿ ಅಂತ ಹೇಳ್ಬಿಟ್ಟು. ಸೊ ಅದಾದಮೇಲೆ ನಾನು ಅವ್ರಿಗೆ ಈ ಥರ ನಂಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗ್ತಿದೆ, EMI ಬರೀ ಇದರಲ್ಲಿ ಈ ಥರ ಆಗ್ಬಿಟ್ಟಿದೆ, ಮನೆ ತೊಗೋಬೇಕು ಅನ್ಕೋತಿದ್ದೀನಿ ಬಟ್ ಏನೂ ಆಗ್ತಾ ಇಲ್ಲ ಅಂತ ನಾ ಅವ್ರಿಗೆ ಹೇಳಿದೆ. ಸೊ ಅದಾದಮೇಲೆ ಅವ್ರು ನನಗೆ ಒಂದಷ್ಟು ರೆಮಿಡೀಸ್ನ ಒಂದಷ್ಟು ದಿನಗಳ ಮಟ್ಟಿಗೆ ಫಾಲೋ ಮಾಡೋದಕ್ಕೆ ಹೇಳಿದ್ರು. ಸೊ ನಾನು ಕೂಡ ಅವ್ರು ಹೇಳ್ದಾಗೇನೆ ಫಾಲೋ ಮಾಡಿದೆ. ಅದ್ರ ಜೊತೆಗೆ ಒಂದು ಸೆನ್ಸ್ ಆಫ್ ಪೀಸ್ ಅಂತ ಹೇಳ್ತಾರಲ್ಲ, ಒಂಥರ ನೆಮ್ಮದಿ ಸಿಕ್ತು ಅವ್ರ ಮಾತು ಕೇಳಿದ್ಮೇಲೆ. ಅದಾದಮೇಲೆ ಒಂಥರ ನನ್ನ ಫೈನಾನ್ಷಿಯಲ್ ಸಿಚುವೇಶನ್ ಕೂಡ ಸಾರ್ಟೆಡ್ ಆಗಿದೆ. ಅಂದರೆ ಐ ಆಮ್ ಏಬಲ್ ಟು ಮ್ಯಾನೇಜ್ ಮೈ ಥಿಂಗ್ಸ್ ಅಂತ ಹೇಳ್ಬೋದು. ಹೆಂಗೆ ಅಂತಂದರೆ ಓಕೆ ಈ ಟೈಮ್ ಪಾಸ್ ಆಗುತ್ತೆ, ಒಳ್ಳೆ ಟೈಮ್ ಕೂಡ ಬರುತ್ತೆ ಅಂತ ಯಾವಾಗ ಒಂದು ಅಶ್ಯೂರೆನ್ಸ್ ಸಿಕ್ತು. ಸೊ ಅವಾಗ ಐ ಫೆಲ್ಟ್ ನೈಸ್, ಓಕೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ರೈಟ್ ಟೈಮಲ್ಲಿ ರೈಟ್ ಪರ್ಸನ್ನ ಮೀಟ್ ಆಗೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾರಲ್ಲ. ಸೊ ಅವರು ಹೇಳಿದಂಥ ಮಾತು, ಅವರ ಒಂದು ಆಶ್ವಾಸನೆಯಿಂದ ಎಷ್ಟು ಒಳ್ಳೆ ನನಗೆ ನೆಮ್ಮದಿ ಸಿಕ್ತು ಅಂತಂದರೆ ಐ ಕಾಂಟ್ ಇವನ್ ಟೆಲ್ ಯು. ಸೊ ಹಾಗಾಗಿ ನೀವು ಕೂಡ ಫೈನಾನ್ಷಿಯಲಿ ಆಗಿರ್ಬೋದು, ಕೆರಿಯರ್ ವೈಸ್ ಆಗಿರ್ಬೋದು, ಅಥವಾ ಮದುವೆ ಆಗಬೇಕು ಅಂತಿರ್ಬೋದು, ಅಥವಾ ಬೇರೆ ಥರ ಏನೋ ಲೋನ್ಸ್ ಆ ಥರ ಏನಾದ್ರು ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರ್ಬೋದು. ಸೊ ಹಾಗಾಗಿ ಆ ಥರ ಏನಾದ್ರು ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಿದ್ರೆ ನಾನು ಆಸ್ಟ್ರೋಟಾಕ್ ಆ್ಯಪ್ ಏನಿದೆ, ಸೊ ಅದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡ್ತೀನಿ. ನಿಮ್ಮ ಮೊದಲನೇ ಚಾಟ್ ಏನಿರುತ್ತೆ, ಸೊ ಅದು ಕಂಪ್ಲೀಟ್ ಆಗಿ ಫ್ರೀ ಇರುತ್ತೆ. ಸೊ ನೀವು ಅಲ್ಲಿ ಹೋಗಿ ನಿಮಗೆ ಏನಾದ್ರು ಡೌಟ್ಸ್ ಇದ್ದರೆ, ನಿಮ್ಮ ಕೆರಿಯರ್ ರಿಲೇಟೆಡ್ ಆಗಿರ್ಬೋದು, ರಿಲೇಷನ್ಶಿಪ್ ಆಗಿರ್ಬೋದು, ಅಥವಾ ಫೈನಾನ್ಷಿಯಲ್ ಥಿಂಗ್ಸ್ ಇರ್ಬೋದು, ಸೊ ನೀವು ಅದನ್ನು ಕೇಳ್ಕೊಬೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಆ್ಯಡ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ, ಕಾಂಟ್ಯಾಕ್ಟ್ ಮಾಡಿ, ನಿಮ್ಮ ಒಂದು ಇಶ್ಯೂನ ಸಾಲ್ವ್ ಮಾಡ್ಕೊಳ್ಳಿ. ಇವತ್ತು ಆ್ಯಕ್ಚುಲಿ ಅಮ್ಮನ ಬೇರೆ ರೂಟಿಂದ ಕರ್ಕೊಂಡ್ಬಂದೆ. ನಮ್ಮಮ್ಮ ಈ ರೂಟ್ನ ನೋಡಿರ್ಲಿಲ್ವಂತೆ ಇಲ್ಲಿ ತನಕ. ಇವಾಗ ಆ್ಯಕ್ಚುಲಿ ನಿಮಗೆ ಗೊತ್ತಿರ್ಬೋದು, ನಾನು ತೋರಿಸಿದ್ದೆ ಇಲ್ಲಿ ಕೂರೋದಕ್ಕೆ ಸ್ಟೇರ್ಸ್ ಇದೆ ಗೊತ್ತಾ. ಸೊ ಈ ಸ್ಟೇರ್ಸ್ ಏರಿಯಾದಿಂದ ಹಿಂಗೆ ಹೋಗ್ತಾ ಇದ್ದೀವಿ. ಇಲ್ಲೇನೋ ಹಾಕ್ಬಿಟ್ಟಿದ್ದಾರೆ, ಮೇ ಬಿ ಏನೋ ಫಂಕ್ಷನ್ ಆಗಿತ್ತು ಅನ್ಸುತ್ತೆ. ಸೊ ಪಕ್ಕದಲ್ಲೇ ಪೂಲ್ ಏರಿಯಾ ಇರೋದು. ಗೈಸ್ ಇವಾಗ ಲೆಟ್ಸ್ ಗೋ ಟು ಶಾಪ್ ನಾ. ಸೊ ಗೈಸ್ ನಾನು ನೇಲ್ಸ್ ಮಾಡಿಸ್ಕೊತಿದ್ದೆ, ಅಷ್ಟರಲ್ಲಿ ಯಾರೋ ಕಸ್ಟಮರ್ಸ್ ಬಂದರು. ಸುಮ್ಮನೆ ಟೈಮ್ ಯಾಕೆ ವೇಸ್ಟ್ ಮಾಡೋದು ಅಂತ H&M ಬರೋಣ ಬಂದ್ರಿ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮನ ಕರೆದೆ. ಬರಲ್ಲ ಹೋಗ್ಬಾ ಅಂತಾರೆ, ಮತ್ತೆ ಬಂದ್ರೇನು ಬಂದ್ಬಿಡ್ತಾರೆ ಅಮ್ಮ. ಸೊ ಇವಾಗ ನೋಡೋಣ ಇಲ್ಲಿ ಏನು ಸಿಗುತ್ತೆ ಅಂತ ಹೇಳ್ಬಿಟ್ಟು. ನಮ್ಮಮ್ಮ ನಾನು ನೇಲ್ ಪೇಂಟ್ ಹಾಕ್ತೀನಿ ಹಂಗೆ ಹಿಂಗೆ ಅಂತಿದ್ರು. ನಮ್ಮ ಅಪ್ಪನ ಕೈಲಿ ಹಾಕಿ ಅಂತಂದ್ರೆ ನಮ್ಮ ಅಪ್ಪನೇ ಚೆನ್ನಾಗಿ ಹಾಕ್ತಾರೆ ನಮ್ಮ ಅಮ್ಮಂಗಿಂತ. ಹಂಗೆ ಹಾಕೋರು ತೋರಿಸ್ಬೋದು, ಇಲ್ಲಿ ತೋರಿಸ್ಲಿ, ಪ್ರೂಫ್ ತೋರ್ಸೋಣ. ನಮ್ಮಪ್ಪನ ಕೈ ಮೇಲೆ ಹಾಕಿರೋದು ನೋಡಿ ಇಲ್ಲಿ. ನಾನು ಹೇಳ್ತಾ ಇದೀನಿ ಹೆಂಗೆ ಹಾಕ್ಬೇಕು ಅಂತ ಹೇಳ್ಬಿಟ್ಟು, ಆದ್ರೂ ನೋಡಲ್ಲ ಮಷೀನ್ದು ವಯರು ಕರೆಕ್ಟಾಗಿ ಆಗ್ತಲೆ ಅಡ್ಡಾಡ್ತಿರೋದ. ಫೈನಲಿ ನನ್ನ ನ್ಯೂ ಸೆಟ್ ಆಫ್ ನೇಲ್ಸ್ನ ನೋಡ್ಬೋದು. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಬರೋಷ್ಟರಲ್ಲಿ ಸಾಕಾಗೋಯ್ತು ಗೈಸ್. ನನಗೆ ಗಂಟ್ಲು ಬೇರೆ ಯಾಕೋ ಸರಿ ಇಲ್ಲ ಗೊತ್ತಾಗಿ. ನನಗೆ ಗಂಟ್ಲು ಬೇರೆ ಸರಿ ಇಲ್ಲ, ಗೊತ್ತಿಲ್ಲ ಯಾಕೆ ಅಂತ ಹೇಳ್ಬಿಟ್ಟು. ನಮ್ಮ ಶಾಪ್ ಅವ್ರ ಹತ್ರ ಹಿಂದಿಲಿ ಮಾತಾಡಿ ನನಗೆ ಹಿಂದಿನೇ ಬರೋದು ಮಾತಾಡಬೇಕಾದ್ರೆ ಒಂದೊಂದ್ಸಲ. ಅದಮ್ಮ ಈಗ ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಗೈಸ್ ಇವಾಗ ಹೊರಗಡೆ ಸ್ವಲ್ಪ ವಾಕ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಅಣ್ಣ ಮತ್ತು ಅದಕ್ಕೆ ಇಬ್ಬರು ಬಂದ್ವಿ. ಸೊ ನಾನು ಆಲ್ಮೋಸ್ಟ್ 2 ಅವರ್ಸ್ ಸ್ನಾನ ಮಾಡಿದ್ದೀನಿ. 2 ಅವರ್ಸ್ ಅವ್ರಿಗೆ ವೆಯ್ಟ್ ಮಾಡಿಸಿದ್ದೀನಿ ಹೊರಗಡೆ ಹೋಗಿ. ನಮ್ಮ ಅಣ್ಣ ಹೇಳ್ದ ಕತ್ಲಾಗೋದು ಹೋಗೋಷ್ಟರಲ್ಲಿಂದ ಹಂಗೆ ಆಯಿತು. ಇಲ್ಲ ಓಕೆ, ಇಲ್ಲಿ ಕೂರಕ್ಕೆ ಪಾರ್ಕ್ ಥರನೂ ಮಾಡಿದ್ದಾರೆ. ಆ್ಯಕ್ಚುಲಿ ನಮ್ಮ ಮನೆಯಿಂದಗಡೆ ಮಕ್ಕಳು ಸ್ಕೇಟಿಂಗ್ ಇದಲ್ಲ, ಸೊ ಇಲ್ಲಿ ಈ ಜಾಗದಲ್ಲಿ ಸ್ವಲ್ಪ ಕ್ರೌಡ್ ಕಮ್ಮಿ ಇರುತ್ತೆ ಅಂತ ಹೇಳ್ಬಿಟ್ಟು ವಾಕ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಇವ್ರ ಜೊತೆ ಎಕ್ಸ್ಪ್ಲೋರ್ ಮಾಡ್ತೀನಿ, ಒಬ್ಬಳೇ ಎಕ್ಸ್ಪ್ಲೋರ್ ಮಾಡೋಕೆ ಬೋರ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ಪೂಲ್ ಏರಿಯಾ ಹತ್ರ ಬಂದ್ವಿ. ಇಲ್ಲಿ ಟೇಬಲ್ಸ್ ಇದಲ್ಲ, ಸೊ ಬಿಸಿ ಇರುತ್ತೆ ಅಂತ ಇದನ್ನು ಕೂಡ ಮೈಗೇಟಲ್ಲಿ ಬುಕ್ ಮಾಡ್ಕೋಬೋದಂತೆ. ಸೊ ಅದನ್ನ ಇವಾಗ ನಾನು ಸೆಟ್ಟಿಂಗ್ಸಲ್ಲಿ ಚೆಕ್ ಮಾಡ್ತಿದ್ದೆ, ಅವಾಗ ಗೊತ್ತಾಯಿತು. ಆ್ಯಂಡ್ ನನಗೆ ಈ ಸ್ಪೇಸ್ ತುಂಬ ಚೆನ್ನಾಗಿ ಅನ್ಸುತ್ತೆ ಗೈಸ್ ನೋಡಿದಾಗಲೆಲ್ಲ. ಹಾಂ ಕಾಯ ಹೂ, ಅದು ಮಾವಿನಕಾಯ ಗೈಸ್. ಇಲ್ಲೇನೋ ಕಾಯಿ ಇದೆ ನೋಡಿ, ಬದನೆಕಾಯಿ. ನಾನು ಅದನ್ನೇ ಹೇಳಿದ್ದೆ, ಬದನೆಕಾಯಿ ಥರ ಇದೆ. ಬದನೆಕಾಯಿ ಅಲ್ಲ ಅದು. ಇವಾಗ ಮತ್ತೆ ಇಲ್ಲೇ ಸುತ್ತಾಡ್ತಿದ್ವಿ ಅಂಡ್ ಒಂದು ಜ್ಯೂಸ್ ಕೂಡ ಕುಡಿದ್ವಿ. ಇವಾಗ ಯಶುಗೆ ಹಬ್ಬದ ದಿನ ಗೋಬಿ ತಿನ್ಬೇಕಂತ ಅನಿಸ್ತಿದೆ. ನಮ್ಮ ಅಮ್ಮಂಗೆ ಹೇಳಿದ್ರೆ ಹೋಗಿದ್ದಾರೆ. ಆದ್ರೂ ಈ ಪ್ಲಾನ್ ಅಲ್ಲಿ ಅಮ್ಮನೂ ಹೇಳ್ಕೊಂಡು ಹೋಗೋಣ ಅನ್ನೋದು ನಮ್ಮ ಪ್ಲಾನ್. ಸೊ ದಟ್ ಅವ್ರನ್ನ ಕರಪ್ಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅವ್ರ ಪ್ಲಾನ್ ಪ್ರಕಾರ ಮನೆಗೆ ಹೋಗಿ ಎಲ್ಲಿ ಹೋಗೋದು ಅಂತ ಡಿಸೈಡ್ ಮಾಡಿ ಆಮೇಲೆ ಕೀ ಎತ್ಕೋಬೇಕು. ಯಶುಗೆ ಗೋಬಿ ಮಂಚೂರಿಯನ್ ತಿನ್ಬೇಕಂತೆ. ಹೋಗ್ಬರೋಣ? ಹಾಂ ನಡ್ರಿ, ಎದಳ್ರಿ, ಹಾಕೋತಿದ್ರೆ ಎದಳ್ರಿ ಬೇಗ. ಇಷ್ಟು ಈಸಿ ಗ್ರೀನ್ ಸಿಗ್ನಲ್ ಸಿಗಲ್ಲ. ಹಬ್ಬದ ದಿನ ಏನು ಒಂದಿಲ್ಲ ಅಮ್ಮ, ಸೈಲೆಂಟಾಗಿ ಹೋಗ್ತಾ ಇರ್ಬೇಕು. ಇವಾಗ ಪೋಕೋನು ಕುಣಿದಾಡ್ತಾಳೆ, ಅವಳನ್ನ ಕರ್ಕೊಂಡು ಹೋಗ್ತೀವಿ ಅಂತ. ಅಮ್ಮಂಗೂ ಬೇಜಾರಾಗಿದೆ ಮನೇಲಿ ಇಟ್ಕೊಂಡು. ಹೆಂಗಾರು ಆಯ್ತು ಗೈಸ್, ಒಟ್ಟಿನಲ್ಲಿ ನಮಗೆ ಹೊರಗಡೆ ಹೋಗೋದಕ್ಕೆ ಇವಾಗ ಪರ್ಮಿಷನ್ ಸಿಕ್ತು. ಬರ್ತೀರಮ್ಮ ನೀವು? ಬಟ್ಟೆ ಚೇಂಜ್ ಮಾಡ್ಕೊಳ್ರಿ. ನಮ್ಮ ಅಮ್ಮಂದು ಹೊಸ ನೈಟಿ ಗೈಸ್. ಎಲ್ಲರೂ ಹಬ್ಬಕ್ಕೆ ಹೊಸ ಸೀರೆ ತಗೋತಾರೆ. ನೀವು ನೈಟಿ ತಗೋತೀರಾ? ನಮ್ಮ ಅಮ್ಮನ ಥರ
ಹೌದಾ? ಹೊಸ ವಿಷಯ ಗೈಸ್, ಗಂಡ್ ಮಕ್ಳು ನೋಡ್ತಿದ್ರೆ ತಿಳ್ಕೊಳ್ಳಿ. ಎರಡು ತಗತಿದ್ದೆ ಈ ಸತಿ ಬಡ್ಜೆಟ್ ಇಲ್ವಾ ಅದಕ್ಕೆ ನೈಟ್ ತಂಡ್ರು. ಎರಡೇ ಸೀರೆ ತಗತಿದ್ ನಾನು, ಗೌರಿ ಹಬ್ಬಕ್ಕೆ ಎರಡು, ಯುಗಾದಿಗೆ ಎರಡು. ನಿಮ್ಮನೇಲಿ ನೆಕ್ಸ್ಟ್ ಟೈಮು ನಿಮ್ಮ ಹೆಂಡ್ತಿರ್ಗೆ ಅಮ್ಮಂದಿರಿಗೆ ಏನಾದ್ರು ಶಾಪಿಂಗ್ ಮಾಡ್ಬೇಕಾದ್ರೆ ಬರೀ ಸೀರೆ ಮಾತ್ರ ಬೈ ಮಾಡಬೇಡಿ, ಒಂದು ನೈಟಿ ಕೊಡೋ ಜೊತೆಗೆ ಬೈ ಮಾಡಿ. ಇಂಥವ್ರು ಹಾಕೋತಾರ ಆಮೇಲೆ. ಗೈಸ್ ನಮ್ಮಮ್ಮ ಇದಾರಲ್ಲ, ನನ್ನ ಸ್ವೆಟ್ರ್ ನನ್ ಬಿಟ್ಟು ನಮ್ಮಮ್ಮನೇ ಹಾಕೋತಾರೆ. ಬಟ್ಟೆ ಇವಾಗೆಲ್ಲ ಫ್ರೀ ಆಗಿದಾವಲ್ಲ, ಹಿಂಗೆ ಆಕ್ಸಿಸ್ ಹಾಕೋದು, ಹಿಂಗೆ ಬಟ್ಟೆ ಬಿದ್ದಿರುತ್ತೆ, ಯಾವ್ದು ಬೇಕು ಎತ್ಕೊಳ್ಳೋದು ಹಾಕೊಂಡು ಹೋಗೋದು. ನಮ್ಮಮ್ಮ ಎತ್ಕೊಂಡ್ ಬರ್ತೀರ ನೋಡ್ರಿ ಅಲ್ಲಿಂದ. ಸಮುದ್ರ ದಾಟ್ತೈತೆ ಕಲರ್ ಚೆನ್ನಾಗಿ ಕಾಣುತ್ತಲ್ವ ಇದು? ಹಾ, ನೈಟಿ ಚೆನ್ನಾಗಿ ಕಾಣಿಸ್ತಿದೆ ಕಣಮ್ಮ ಕಲರು, ಅದಕ್ಕೆ ನೋಡಿ ಆರಿಸ್ಕೊಂಡು ಎತ್ಕೊಂಡ್ ಬಂದವರಲ್ಲ. ಇಬ್ರು ಮ್ಯಾಚಿಂಗ್ ಗೈಸ್. ಸೊ ಗೈಸ್ ಇವಾಗ ಫೈನಲಿ ನಾವು ಕಾರ್ ಹತ್ಕೊಂಡು ಹೊರಗಡೆ ಹೋಗ್ತಾ ಇದೀವಿ. ನನ್ನ ಕೂದಲಿನೂ ಡ್ರೈ ಆಗಿಲ್ಲ, ಹಂಗೆ ಕಟ್ಟಿದ್ದೆ. ಸೊ ಇವಾಗ ಸ್ವಲ್ಪ ಹಿಂಗೆ ಹಾಕೊಂಡು ಇಲ್ಲಿ ಸ್ವಲ್ಪ ಗಾಳಿ ಆಡಲಿ ಅಂತ ಬಿಟ್ಟು ಹಿಂಗೆ ಬಿಟ್ಟಿದ್ದೀನಿ. ಈಗ ಹೋಗಿ ತಿನ್ಕೊಂಡು ಬಂದಾದ್ಮೇಲೆ ನಮ್ಮ ಪೋಕುನು ಕೂಡ ವಾಕಿಂಗ್ ಕರ್ಕೊಂಡು ಹೋಗ್ಬೇಕು. ಸೊ ನನಗೆ ಒಂದು ಕಡೆ ನಾನು ಮುಂಚೆ ಹೋಗಿ ಸ್ವಿಮ್ಮಿಂಗ್ ಹೋಗ್ಬೇಕಾದ್ರೆ ನಾನು ಎಷ್ಟು ಒಂದು ಜಾಗ ಇತ್ತು, ಎಲ್ಲಿಗೆ ಹೋಗ್ಬೇಕು, ಅದು ಲೊಕೇಶನ್ ಹೆಂಗೆ ಹೇಳ್ಬೇಕು ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ. ಏನೇನೋ ಹೇಳಿ ನನ್ನಂಗೈತೆ ಏನೇನೋ ಹೇಳಿ ಅವನಿಗೆ ಅರ್ಥ ಮಾಡಿಸ್ತೆ. ಆಮೇಲೆ ಗೊತ್ತಾಯ್ತು ಅವನಿಗೆ. ಇವಾಗ ಅದ್ರ ಬೇಸಿಸ್ ಮೇಲೆ ಅವರಿಬ್ರು ಮತ್ತೆ ಅಮ್ಮ ಮತ್ತೆ ನಾನು 4 ಜನ ಹೋಗ್ತಾ ಇದ್ದೀವಿ. ಅಪ್ಪ ಶಾಪಿಗೆ ಹೋಗಿದ್ದಾರೆ ಹಂಗಾಗಿ. ಸೊ ಲೆಟ್ಸ್ ಗೋ. ಶಿಟ್ ಗೈಸ್, ಏನಾಯ್ತು ಗೊತ್ತಾ? ಓ ಮೈ ಗಾಡ್. ಯಶು, ಆರ್ ಯು ಫೈನ್? ಅಷ್ಟು ಅಳ್ತಾ ಇದೆಯಾ? ಗೈಸ್ ಆಕ್ಚುಲಿ ಸಿಕ್ಲೇ ಇಲ್ಲ, ಗೋಬಿ ಹುಡುಕಿ ಸಾಕಾಯ್ತು. ಇವತ್ತು ಹಬ್ಬ ಅಲ್ವಾ, ನಮ್ಮೂರಲ್ಲಿ ಆಗಿದ್ರೆ ತೆಗ್ದಿರೋದು. ಯಶು, ಹಳೆಬೀಡಿಗೆ ಹೋಗೋಣ ನಡಿ. ಹಳೆಬೀಡಿಗೆ ಇವಾಗ ನಾನು ನಮ್ಮಣ್ಣ ಇದು ಸೊಸೈಟಿ ಗೇಟ್ ಒಳಗಡೆ ಎಂಟರ್ ಆಗ್ತಾನೆ. ಗೋಬಿ ತಿನ್ಲಿಲ್ವಾ ನಾವು ಅಂತ ಕೇಳ್ತಾ ಇದ್ದೀನಿ. ಲೈಕ್ ಸೀರಿಯಸ್ಲಿ ದಿಸ್ ಇಸ್ ವೆರಿ ಡಿಸಪಾಯಿಂಟಿಂಗ್. ಬಿಕಾಸ್ ಯಶುಗ್ ಸಪೋರ್ಟ್ ಮಾಡಕ್ಕೆ ಅಂತ ನಾವು 3 ಜನ ಜೊತೆಗೆ ಬಂದಿದ್ವಿ ನೋಡಿ ಇಲ್ಲಿ. ವೆರಿ ಡಿಸಪಾಯಿಂಟಿಂಗ್. ನಾನು ಹೇಳ್ದೆ ಅದಕ್ಕೆ ಹೋಗು ಕರ್ಕೊಳ್ಳೋಣ. ಮೇ ಬಿ ಯಶುಗೆ ಜಯನಗರಲ್ಲೇ ತಿನ್ಬೇಕು ಅಂತ ಬರ್ದಿದೆ ಅನ್ಸುತ್ತೆ. ಸೊ ಹಂಗಾಗಿ ಇಲ್ಲಿ ತಿನ್ನೋದು ಬೇಡ ಅಂತ ಯಾರು ಹಾಕಿಲ್ಲ ಇವತ್ತು, ಅಲ್ಲ ಯಶು? ಗೈಸ್ ಇವಾಗ ನಮ್ಮಣ್ಣ ಕಾರ್ ನಿಲ್ಲಿಸ್ತಾ ಇದ್ದಾನೆ. ಆ್ಯಂಡ್ ಯಶುಗೆ ನಾನು ಜಮಾನದಲ್ಲಿ ಈ ಚೂಡಿದಾರ್ ಪೀಸ್ ಕೊಟ್ಟಿದ್ದೆ, ಇವಾಗ ಹೊಲಿಸ್ಕೊಂಡು ಹಾಕೊಂಡೋಳೆ. ಅದು ಲೂಸಾಗಿ ಹೊಲ್ಕೊಟ್ಟವ್ರು. ಸ್ಲೀವ್ಸ್ ಮಾತ್ರ ಕರೆಕ್ಟ್ ಆಗಿದೆ ನೋಡಿ. ಇದನ್ನ ಮಾತ್ರ ಹೆಂಗ್ ಲೂಸ್ ಮಾಡಾಕೋರೆ ನೋಡಿ. ಹಾ, ನಾನು ಬೆಳಗ್ಗೆ ನೋಡಿದಾಗ ಇಲ್ಲೋ ನೋಡ್ದಂಗಿದೆ ಇದು ಅಂತ ಅನಿಸ್ತದೆ. ಎಲ್ಲಿ ಗೊತ್ತಾ ಗೈಸ್, ನೋಡಲಿ ಎಷ್ಟು ಗ್ಯಾಪ್ ಮಾಡಿ ಅದು ಡೀಪ್ ಆಗಿರೋದು ಪ್ರಾಬ್ಲಮ್ ಇಲ್ಲ, ಲೂಸ್ ಇರೋದಕ್ಕೆ ಹಿಂಸೆ ಆಗ್ತಿದೆ. ಟೈಟ್ ಮಾಡಿಸೋ ಸರಿ ಹೋಗುತ್ತೆ. ಬೇಸಿಕಲಿ ಇಲ್ಲಿ ಪೋಕೋದು ನೀಲ್ಸು ನಾನು ಮತ್ತೆ ಅಣ್ಣ ಕುತ್ಕೊಂಡು ಕಟ್ ಮಾಡ್ತಾ ಇದ್ವಿ. ಸೊ ದಿಸ್ ಹೋಲ್ ಕಾನ್ವರ್ಸೇಷನ್ ಇಸ್ ಅಬೌಟ್ ದ್ಯಾಟ್. ಸುಮ್ಮನೆ ಡೌ ಮಾಡೋದು ಡೌರಾಣಿ. ಕಟ್ ಆಯ್ತಾ? ಇದೊಂದಿದಲ್ಲ, ಇಲ್ಲಪ್ಪ ಒಂದೇ ಕಟ್ ಮಾಡಿರೋದು. ಇನ್ನು ಇದನ್ನ ಕಟ್ ಮಾಡಿದೆ ಒಂದು. ಅದು ಬ್ಲಡ್ ಕಟ್ ಮಾಡಿದೆ, ಚಿಕನ್ ತರ ಬ್ಲಡ್. ನಂಗೆ ನೆಕ್ಸ್ಟ್ ಟೈಮ್ ಒಳ್ಳೆ ಗ್ರೂಮಿಂಗ್ ಕರ್ಕೊಂಡು ಅಲ್ಲೇ ಕಟ್ ಮಾಡಿಸ್ಬಿಡ್ತೀನಿ. ಇವೆಲ್ಲ ನಂಗೆ ನೋಡಕ್ಕಾಗಲ್ಲ. ಅದ್ರಲ್ಲಿ ಈ ತರ ಇದಿಲ್ಲ ಕಟ್ಟೋದು, ಅದರಲ್ಲಿ ಲೈಟ್ ಬರುತ್ತೆ. ಹಿಂಗ್ ಕಟ್ ಮಾಡ್ಬೇಕು, ಅಲ್ಲೇ ಲೈಟ್ ಬೀಳ್ತಿರತ್ತೆ.